SSC GD ವಿದ್ಯಾರ್ಥಿಗಳೇ, ನಿಮಗೊಂದು ಮಾಹಿತಿಯನ್ನು ಇವತ್ತು ನೀಡ್ತಾ ಇದ್ದೀನಿ. ಏನಪ್ಪ ಅಂದರೆ ಈಗಾಗಲೇ ನೀವು ಆನ್ಲೈನ್ ಅರ್ಜಿಯನ್ನು ಹಾಕಿದಿರಿ. ಇನ್ನು ನೆಕ್ಸ್ಟ್ ಏನೈತಪ್ಪ ಅಂದ್ರೆ ಮುಂದಿನ ಸ್ಟೇಜ 8, 9, 10ನೇ ತಾರೀಕು ರೀ. ನೀವು ಏನಾದರೂ ಅರ್ಜಿ ಹಾಕಿದ್ದು ತಪ್ಪಿತ್ತಂದ್ರೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಅದ. 3 ದಿನ ಅವಕಾಶ ಅದ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. 8, 9, 8ರಿಂದ 10 ತಾರೀಕು. ಈಗ ನಿಮ್ಮದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಥವಾ ನಿಮ್ಮ ಹೆಸರಾಗಿರ್ಬೋದು, ಅಥವಾ ನಿಮ್ಮ ಕಾಸ್ಟ್ ಆಗಿರ್ಬೋದು, ಅಥವಾ ಫೋಟೋ ಬ್ಲೇರ್ ಬಂದತಿ, ಅಥವಾ ಸಿಗ್ನೇಚರ್ ಬ್ಲೇರ್ ಬಂದತಿ, ಏನೋ ಸಮಸ್ಯೆಗಳಿದ್ದರೂ ಸಹಿತ ನೀವು 8ರಿಂದ 10 ತಾರೀಕೊಳಗೆ ತಿದ್ದುಪಡಿ ಮಾಡ್ಕೋಬೇಕು. SSC GD ಅಭ್ಯರ್ಥಿಗಳು ಅದರ ಚಾರ್ಜ್ ಇರ್ತದೆ ರೀ. ಅದು ಎಷ್ಟು ಇರ್ತದೆ ತಿಳ್ಕೊಂಡು ತಿದ್ದುಪಡಿ ಮಾಡ್ಕೋರಿ. ಯಾಕಂದ್ರೆ ಈಗಾಗಲೇ ನೀವು ತಯಾರಾಗ್ತಾ ಇದ್ದೀರಿ. ನಾ SSC GD ಸ್ಟಾಫ್ ಸಿಲೆಕ್ಷನ್ ಆಗಬೇಕು, ಕಾನ್ಸ್ಟೇಬಲ್ ಆಗಬೇಕು ಅಂತ ಕನಸು ಕಟ್ಕೊಂಡರಿ. ಮತ್ತು ನೀವು ಎಲ್ಲ ಪ್ರಾಕ್ಟೀಸ್ ಮಾಡಿ ಎಲ್ಲ ಮಾಡಿ ಫೈನಲ್ ಆಗಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಬಾರ್ದು. ಫಸ್ಟ್ ಇದು ನಿಮ್ಗೆ ಗೊತ್ತಿರಬೇಕು, ಫಸ್ಟ್ನೇದು ಇದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಈಗಾಗಲೇ ಎಕ್ಸಾಮ್ ಡೇಟು ನಿಮ್ಗೆ ತಾತ್ಕಾಲಿಕವಾಗಿ ಟೆಂಟೇಟಿವ್ ಬಿಟ್ಟಾರ್ರಿ. ಯಾವಾಗ? ಫೆಬ್ರವರಿ 23 ಎಕ್ಸಾಮ್ ಡೇಟನ್ನು ಸಹಿತ ಈಗ ಫಿಕ್ಸ್ ಮಾಡಿದ್ದಾರೆ, ತಾತ್ಕಾಲಿಕವಾಗಿ ಮಾಡಿದ್ದಾರೆ. ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಅಥವಾ ಅದೇ ಡೇಟ್ಗೆ ನಡಿಬೋದು. ಹಿಂಗೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಆದರೆ ಹೆಚ್ಚು ಮುಂದೆ ಹೋಗೋದು ತಲೆಯಾಗಿ ಯಾರು ಇಟ್ಕೋಬೇಡ್ರಿ. ಅದೇ ಡೇಟನ್ನು ನಿಮ್ಮ ತಲೆಯಾಗಿ ಇಟ್ಕೋರಿ. ಅದೇ ಡೇಟ್ ಇಟ್ಕೊಂಡು ನೀವು ಸ್ಟಡಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಈಗಾಗಲೇ ನಿಮಗೆಲ್ಲ ಗೊತ್ತದ ಏನಪ್ಪ ಅಂದರೆ 80 ಪ್ರಶ್ನೆಗಳಿರ್ತಾವೆ, 160 ಮಾರ್ಕ್ಸ್ ಇರ್ತದೆ. ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರ್ತದೆ. ಆಮೇಲೆ ನೀವು ಏನಾದರೂ ತಪ್ಪಾದ ಆನ್ಸರ್ ಹಾಕಿರಪ್ಪ ಅಂದ್ರೆ 0.25 ನೆಗೆಟಿವ್ನ ಇರ್ತದೆ. ಈಗಾಗಲೇ ನಿಮ್ಗೆ ಗೊತ್ತದ. ಆಮೇಲೆ 4 ಭಾಗಗಳನ್ನ ಮಾಡ್ಕೊಂಡಿರ್ತಾರೆ. ಒಂದು ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ಗ್ರಾಮರ, ಆಮೇಲೆ ಜನರಲ್ ನಾಲೆಜ. 4 ಭಾಗ ಇರ್ತವೆ. ನೀವು 4 ಭಾಗಕ್ಕೆ ಟಚ್ ಮಾಡ್ಬೇಕು ರೀ. 3 ಭಾಗ ಟಚ್ ಮಾಡಿ 1 ಭಾಗ ಬಿಟ್ಟಿನಿ ಅಂದ್ರೆ ನಡೆಯಂಗಿಲ್ಲ. ಎಲ್ಲರಿಗೂ ಗೊತ್ತಿರಲಿ ನಿಮ್ಗೆ. 4 ಭಾಗಕ್ಕೆ 20 ಕ್ವಶನ್, ಒಟ್ಟು 80 ಕ್ವಶನ್ ಇರ್ತಾವೆ. ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಎಕ್ಸಾಮ್ ಟೈಮ್ ಎಷ್ಟು ಇರ್ತದೆ ಅಂದ್ರೆ 1 ಅವರ್ ಇರ್ತದೆ. 1 ತಾಸು ಅಂದ್ರೆ 60 ನಿಮಿಷ ರೀ. 60 ನಿಮಿಷದಾಗ ಎಷ್ಟು ಕ್ವಶನ್ ನೀವು ಟಚ್ ಮಾಡ್ಬೇಕು ರೀ? 80 ಕ್ವಶನ್ ಮಾಡಬೇಕು. 60 ನಿಮಿಷಕ್ಕೆ 80 ಕ್ವಶನ್ ಟಚ್ ಮಾಡಬೇಕು ಅಂದರೆ ನಿಮಗೆ ಟೈಮಿಂಗ್ ಹೆಂಗಿರ್ತದೆ ನೀವು ವಿಚಾರ ಮಾಡ್ಬೇಕು. ಅಲ್ಲಿ 1 ನಿಮಿಷ ಸಿಗೋದಿಲ್ಲ ಒಂದು ಕ್ವಶನ್ಗೆ ರೀ. ಒಂದು ಕ್ವಶನ್ಗೆ 1 ನಿಮಿಷ ಸಿಗೋದಿಲ್ಲ. ನೀವು ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ ಬಿಡ್ಸಾಕೈತ್ರಿಪ್ಪ ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಏನಾಗ್ತದೆ, ನಿಮ್ಗೆ ಟೈಮ ಸಾಲೋದಿಲ್ಲ. ನಿಮಗೆಲ್ಲ ಗೊತ್ತಿರ್ತದೆ, ಬಿಡಿಸೋದು ಗೊತ್ತೈತ್ರಿ, ಆದರೆ ಟೈಮ್ ಸಾಲೋದಿಲ್ಲ. ಅದಕ್ಕೆ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ನಿರಂತರವಾಗಿ ಪ್ರಯತ್ನ ಮಾಡಬೇಕು. ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ ಹೆಂಗಂದ್ರೆ ಬರೀ ಕಣ್ಣಲ್ಲೇ ಓದಿದ್ರೆ ತಿಳಿಯಂಗಿಲ್ಲ. ನಾನು ನಿಮ್ಗೆ ಮೊದಲೇ ಹೇಳ್ತೀನಿ, ದಿನ ಕ್ಲಾಸ್ನಾಗ ಹೇಳ್ತಿರ್ತೀನಿ ಇದೇ ಮಾತು. ಬರೀ ಕಣ್ಣಲ್ಲೇ ನೋಡಿದ್ರೆ ತಿಳಿಯಂಗಿಲ್ಲ ಅದು. ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ಬಿಡಿಸ್ಬೇಕು ರೀ. ಮ್ಯಾಥ್ಸ, ಮೆಂಟಲ್ ಎಬಿಲಿಟಿ ಬಿಡಿಸ್ಬೇಕು. ಟೈಮಿಂಗ್ ಅಂದರೆ 1 ನಿಮಿಷ ಒಳಗಡೆ ಬಿಡಿಸ್ಬೇಕು. ನೀವು 1 ನಿಮಿಷ ಒಳಗಡೆ ಬಿಡಿಸ್ಬೇಕು. ಅಷ್ಟು ಫಾಸ್ಟಾಗಿ ಲೆಕ್ಕ ಬಿಡಿಸೋದು ನಿಮ್ಮ ತೆಗೆ ಶಕ್ತಿ ಇರಬೇಕು. ನಾವು 1 ನಿಮಿಷ ಹಿಡಿದ್ರು ಒಂದು ಲೆಕ್ಕಕ್ಕೆ ಈ ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ ಕೂಡಿ ಎಷ್ಟು ಆಗದ್ರಿ? 40 ಕ್ವಶನ್ ಅಂದ್ರೆ 40 ನಿಮಿಷ ಹೋಯ್ತು ರೀ. ಮುಂದೆ 8 ನಿಮಿಷ ಉಳಿದಿತ್ತು ಟೈಮ್. ಮುಂದೆ 20 ನಿಮಿಷ ಅಷ್ಟೇ ಉಳಿದಿತ್ತು ರೀ. 20 ನಿಮಿಷನಾಗ ನಾವು ಏನು ಮಾಡ್ಕೋಬೇಕಾಗತ್ತೆ ಅಲ್ಲಿ? ಜನರಲ್ ನಾಲೆಜು ಮತ್ತು ಗ್ರಾಮರನ್ನು ಬಿಡಿಸ್ಬೇಕು. ಜನರಲ್ ನಾಲೆಜ ಡೈರೆಕ್ಟ್ ಕ್ವಶನ, ಡೈರೆಕ್ಟ್ ಆನ್ಸರ್ ಇರ್ತಾವೆ ರೀ, ನೀವು ಮಾಡ್ಕೋಬೋದು. ಆಮೇಲೆ ಪ್ರತಿ ವರ್ಷ ನಾವು ನೋಡಿದಾಗ ಮೊದಲು SSC GD ಯಾವ ಟೈಪ್ ಇತ್ತಪ್ಪ ಅಂದ್ರೆ 2 ವರ್ಷಕ್ಕೊಮ್ಮೆ, 3 ವರ್ಷಕ್ಕೊಮ್ಮೆ ಕಾಲ್ಫಾರ್ಮ್ ಹಾಕಿತ್ತು ಮೊದಲು. ಈಗೇನು ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿ ವರ್ಷ ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ. ಅದು 10ನೇ ತರಗತಿ ಮೇಲೆ. 10ನೇ ತರಗತಿ ಪರ್ಸೆಂಟೇಜ್ ಏನೂ ಸಂಬಂಧ ಇಲ್ಲ, ಅದು ನಿಮ್ಮ ತಲೆಯಾಗಿರಲಿ. ನಾನು ಫಸ್ಟ್ ಕ್ಲಾಸ್ ಐತ್ರಿ, ನಾನು ಮೆರಿಟ್ ಮೇಲೆ ಬರ್ತೈತೇನು ರೀ, 10th ಸಂಬಂಧ ಇಲ್ಲ. ಸಂಬಂಧ ಇರೋದು ಯಾವ್ದು ರೀ? ಎಕ್ಸಾಮ್ ರೀ. ಈಗೇನು ನೀವು ಪರೀಕ್ಷೆ ಬರಿತೀರಿ ಆ ಪರೀಕ್ಷೆನ ಸಂಬಂಧದ. 1 ತಿಂಗಳು ಪರೀಕ್ಷೆ ನಡೀತಾವೆ, ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. 1 ತಿಂಗಳು ಶಿಫ್ಟ್ ವೈಸು 1 ತಿಂಗಳು ಪರೀಕ್ಷೆ ನಡೀತಾವೆ. ಫೆಬ್ರವರಿ 23ಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಮಾರ್ಚ್ 23 ತನಕ ಹೋಗ್ಬೋದು. ಅಥವಾ ಈ ಟೆಂಪ್ರರಿ ತಾತ್ಕಾಲಿಕ ಬಿಟ್ಟಾರ ಡೇಟ್ ಅದನಿಗೆ ಸ್ವಲ್ಪ ಡೇಟ್ ಹಿಂದೆ ಮುಂದೆ ಆಗ್ಬೋದು. ಹಂಗೆ ಉದಾಹರಣೆ ಹೇಳತ್ತೀನಿ ನಿಮ್ಗೆ. ಒಟ್ಟು 1 ತಿಂಗಳು ನಡೀತಾವೆ. ಅದಕ್ಕೆ ಎಲ್ಲ ಏನಪ್ಪ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ನಿಮ್ಗೆಲ್ಲರಿಗೂ ಗೊತ್ತದ. ಈಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರೋದ್ರಿಂದ ಅಲ್ಲಿ ಯಾರು ಏನೂ ಮಾಡೋಕ್ಕೆ ಬರೋದಿಲ್ಲ. ನಮ್ಮ ಮಾವ ದೊಡ್ಡ ಸಾಹೇಬ್ದಾನ ರೀ, ನಮ್ಮ ಮಾವ ದೊಡ್ಡ ML ಇದಾನ ರೀ, ನಾ ರೊಕ್ಕ ಕೊಟ್ಟು ಮಾಡಿಸ್ತೀನಿ ರೀ, ಅಂಥದ್ದು ಏನೂ ಇಲ್ಲ. ಇದು ತಲೆಯಾಗಿರ್ಬೇಕು ಫಿಕ್ಸ್ ಎಲ್ಲರಿಗೂ. ಅಂಥದ್ದು ಏನೂ ಇಲ್ಲ. ಸ್ವಂತ ನೀವೇ ತಯಾರಾಗ್ಬೇಕು ರೀ. ಬೇರೆ ಯಾರಿಂದನೂ ಏನೂ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸ್ವಂತ ನೀವೇ ತಯಾರಾಗಬೇಕು. ಈಗಾಗಲೇ ನಿಮ್ಗೆ ಗೊತ್ತದ 25,487 ಸೀಟಿ ಕರೆದದ್ದು. ಹಾಂ, ಆದ್ರೆ ಇನ್ನೂ 25,000 ಪ್ಲಸ್ ಹಾಕವ್ರಿ. ಪ್ರತಿ ಸಲ ಹಾಕೋತ ಬರ್ತಾವೆ. ಎಲ್ಲಿ ತನಕ ಆಗ್ಬೋದು? ನಿಮ್ಮ ಎಕ್ಸಾಮ್ ಟೈಮ್ದಾಗ ಪ್ಲಸ್ಸನ್ನು ತಿಳಿಸ್ಬೋದು, ಅಥವಾ ನಿಮ್ಮ ರಿಸಲ್ಟ್ ತನೂ ತಿಳಿಸ್ತಾರೆ ಅವ್ರು. ಪ್ಲಸ್ ಅಂತೂ 100% ಆಕೈತಿ. ಇನ್ನೂ ಪ್ಲಸ್ ಹಾಕೋ ಹುದ್ದೆಗಳು. ಇದು ಆಲ್ ಇಂಡಿಯಾ ರೀ. ಅದ್ರಾಗ ನಮ್ಮ ಕರ್ನಾಟಕ ಎಷ್ಟು ಬರ್ತಾವೆ ಹಿಂಗಿರ್ತದೆ. ಆಮೇಲೆ ಅದರಲ್ಲಿ ಮತ್ತು ಕೆಟಗರಿ ಬರ್ತಾವೆ. ಕೆಟಗರಿ SC ST, ಆಮೇಲೆ EWS, OBC, ಆಮೇಲೆ ಜನರಲ್, ಈ ರೀತಿಯ ಕೆಟಗರಿಗಳು ಬರ್ತಿರ್ತಾವೆ.
ಕೆಟಗರಿ ವೈಸು ಮತ್ತು ಒಡೆದು ಹೋಗಿರ್ತಾವೆ. ಅದಕ್ಕೆ ನೀವು ಎಲ್ಲರೂ ನೋಡಿರಿ, ಇನ್ನು ಒಟ್ಟು 1.5 ತಿಂಗಳು ಟೈಮ್ ಇದ್ದಂಗೆ ಅಷ್ಟೇ ಲೆಕ್ಕ ರೀ. 1.5 ತಿಂಗಳು ಟೈಮ್ ಇದ್ದಂಗೆ ಅಪ್ಲಿಕೇಶನ್ ಏನಾದರೂ ಮಿಸ್ಟೇಕ್ ಇದ್ದರೆ 8ರಿಂದ 10 ತಾರೀಕೊಳಗೆ ಅಪ್ಲಿಕೇಶನ್ ತಿದ್ದುಪಡಿ ಮಾಡ್ಕೊರಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮುಂದಿನ ತಯಾರಾಗ್ರಿ. ನೀವು ಮೇನ್ ಏನಪ್ಪ ಅಂದ್ರೆ ನಿಮ್ದು ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೀತಕ್ಕಂಥ ಅಭ್ಯರ್ಥಿಗಳಿಗೆ ನಿಮ್ಮ ಭವಿಷ್ಯ ನಿಮ್ಗೆ ಇಲ್ಲೇ ನಮ್ಮ ಸಂಸ್ಥೆಯೊಳಗೆ ಗೊತ್ತಾಕತ್ರಿ. ನೀವು ಪಾಸ್ ಆಗೋದು ಬಿಡೋದು ಇಲ್ಲೇ ನೀವೇ ಗ್ಯಾರಂಟಿ ಏನು ತಿಳ್ಕೋದಂದ್ರೆ ಇಲ್ಲೇ ಹೇಳ್ತೀನಿ ನಾನು ನಿಮ್ಗೆ. ನೀವು ಈ ಫೆಬ್ರವರಿಗೆ ಅಂದರೆ ನಾವು ಫೆಬ್ರವರಿ 20 ತಾರೀಕು ಅಂದ್ರೆ ನಮ್ಮ ಏನು ಎಕ್ಸಾಮ್ ನಡೆಸ್ತಿರ್ತೀವಿ, ನೀವು 80 ಕ್ರಾಸ್ ಮಾಡಕತ್ತೀರಿ, ನೀವು ಪಾಸ್ ಹಾಕಿರಿ ಅಂದಂಗೆ ರೀ. ಇಲ್ಲಿ 80 ಕ್ರಾಸ್ ಮಾಡಿದ್ರೆ ಅಲ್ಲಿ 100 ಕ್ರಾಸ್ ಮಾಡ್ತೀರಿ, ಅದು ಗ್ಯಾರಂಟಿ ಐತೆ ನನಗೆ. ಇಲ್ಲಿ ನೀವು 80ನಂತೆ ಕ್ರಾಸ್ ಮಾಡಿರಿ ಅಂದ್ರೆ ಅಲ್ಲಿ 100 ಮಾರ್ಕ್ಸ್ ಮೇಲೆ ಹೋಗ್ತೀರಿ. ನೀವು 160ಕ್ಕೆ 100 ಮೇಲೆ ಹೋಗ್ತೀರಿ. ಇಲ್ಲೇ 80 ಕ್ರಾಸ್ ಮಾಡಿರಿ ಅಂದ್ರೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಾಗೈತಿ, ನಿಮ್ಗೆ ಗೊತ್ತಿರಲಿ. ಆಮೇಲೆ ಕ್ವಶನ್ ಪೇಪರ್ನ ಯಾವ ರೀತಿ ನೋಡ್ಕೋಬೇಕಪ್ಪ ಅಂದ್ರೆ 1 ವರ್ಷದ ಕ್ವಶನ್ ಪೇಪರ್ ನೋಡಬೇಡ್ರಿ. ಭಾಳಷ್ಟು ಹುಡುಗರು ಹೋದ ವರ್ಷದ ಒಂದೇ ನೋಡ್ತಾರೆ. 2025 ಕ್ವಶನ್ ಪೇಪರ್ ಒಂದೇ ನೋಡ್ತಾರೆ, ಒಂದೇ ನೋಡಬೇಡ್ರಿ. 2025 ಟೋಟಲಾಗಿ ಕ್ವಶನ್ ಪೇಪರ್ ನೋಡಿದಾಗ ಎಲ್ಲ ಶಿಫ್ಟ್ ನೋಡಿದಾಗ ಭಾಳ ಅಂದ್ರೆ ಭಾಳ ಈಸಿ ಐತ್ರಿ ಕ್ವಶನ್ ಪೇಪರ್. ಅದ್ರ ಹಿಂದೆ ವಾದಿವಿ ಅಂದ್ರೆ 2024, 23, 22 ವಾದಿವಿ ಅಂದ್ರೆ ಅಲ್ಲಿ ಸ್ವಲ್ಪ ಟಫ್ ಐತ್ರಿ ಕ್ವಶನ್ ಪೇಪರ್. ಅದಕ್ಕೆ ನಾವು ಹೆಂಗೆ ನೋಡ್ಕೋಬೇಕಪ್ಪ ಅಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡಬೇಕು. ಈ 2025 ಹಿಡ್ಕೊಂಡು ಹಿಂದೆ ಬರೋದ್ರಿ, ಒಂದೇ ವರ್ಷದ ನೋಡಬೇಡ್ರಿ. ಯಾಕೆ ಆ ರೀತಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ಕ್ವಶನ್ಗಳು ಕೆಲವೊಂದು ಪಾಠದಾಗ ಬಿದ್ದಿರ್ತಾವೆ. ಈಗ ಉದಾಹರಣೆ ಡೈರೆಕ್ಷನ್ ಮೇಲೆ ಪಾಠದ ಮೇಲೆ 2025 ಕ್ವಶನ್ ಬಿದ್ದಿಲ್ಲ, ಅದರಿಂದ 2023, 22ಕ್ಕೆ ಬಿದ್ದಾವ್ರಿ ಡೈರೆಕ್ಷನ್ ಮೇಲೆ. ಆಮೇಲೆ ಇನ್ನೊಂದು ಕ್ಯಾಲೆಂಡರ್ ಮೇಲೆ ಕ್ವಶನ್ಗಳು 2025 ಕ್ವಶನ್ ಪೇಪರ್ದಾಗ ಬಂದಿಲ್ಲ, ಅದ್ರ ಹಿಂದಿನ ಕ್ವಶನ್ ಬರೀ 2023, 22 ನೋಡಿದಾಗ ಕ್ಯಾಲೆಂಡರ್ ಮೇಲೂ ಐತ್ರಿ. ನಾ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಕೆಲವು ಮಂದಿ ನೀವು ಸೀಮಿತ ಆಗ್ತೀರಿ. ಹೆಂಗೆ ಸೀಮಿತ? ವೆಬ್ಸೈಟ್ನಾಗ ನೋಡ್ತೀರಿ ಸಿಲಾಬಸ್ ಏನೈತಿ ಅಷ್ಟೇ ತಯಾರಾಗೋದ್ರಿ. ಇಷ್ಟ ಐತೆ ನಮ್ಮ ಸಿಲಾಬಸ್, ಹಂಗೆ ನೀವು ತಯಾರಾಕಿರಿ. ಹಂಗೆ ಹಾಕೋಬೇಡ್ರಿ. ನೀವು 100 ಮೇಲೆ ಮಾಡಬೇಕು, ಹೆಚ್ಚಿಗೆ ಮಾರ್ಕ್ಸನ್ನು ತೆಗೆದುಕೊಳ್ಬೇಕಪ್ಪ ಅಂದ್ರೆ ಎಲ್ಲ ರೀತಿ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಾ ಇರಬೇಕು. ಪ್ರತಿನಿತ್ಯ ನೀವು ಟೈಮ್ ಹಾಕ್ಕೊಂಡು ಹಿಂದಿನ ಕ್ವಶನ್ ಪೇಪರ್ಗಳನ್ನ ನೋಡಿಕೊಂಡು ಈಗೇನು ಎಲ್ಲ ಸಿಗ್ತಾವೆ ನಿಮ್ಗೆ ಆನ್ಲೈನ್ ಹಾಕಿರೋ ಬುಕ್ಕು ಬರ್ತಾವೆ, ಎಲ್ಲ ಸಿಗ್ತಾವೆ. ಹಿಂದಿನ ಮಾಡಲ್ ಕ್ವಶನ್ ಪೇಪರ್ ಸಿಗ್ತಾವೆ. ದಿನಕ್ಕೆ 1 ಅಥವಾ 2 ಕ್ವಶನ್ ಪೇಪರ್ನ ಬಿಡಿಸ್ತಾ ಇರಬೇಕು. ನೀವು ದಿನಕ್ಕೆ 1 ಕ್ವಶನ್ ಪೇಪರ್ ಬಿಡಿಸ್ರಿ. ಈಗ ನಾವು 1.5 ತಿಂಗಳಂದ್ರೆ ಎಷ್ಟು 30 ಅಂದ್ರೆ 45 ಕ್ವಶನ್ ಪೇಪರ್ನ ನೀವು ಬಿಡಿಸ್ಬೋದು. ದಿನಕ್ಕೆ 1 ಕ್ವಶನ್ ಬಿಡಿಸ್ರೆ ಒಮ್ಮೆ 2025 ಬಿಡಿಸ್ತೀರಿ, ಒಮ್ಮೆ 2024 ಬಿಡಿಸ್ರಿ, 2023, 2022 ಈ ರೀತಿ ಬೇರೆ ಬೇರೆ ಹಾಕ್ಕೊಂಡು ನೀವೇ ಬಿಡಿಸ್ಬೇಕ್ರಿ. ನಿಮ್ಮ ಮಾರ್ಕ್ಸ್ ನೀವೇ ತಿಳ್ಕೋದ್ರಿ, ನಿಮ್ಮನ್ನು ನೀವೇ ಚೆಕ್ ಮಾಡ್ಕೋದು, ಬೇರೆದವ್ರಿಲ್ಲ. ನಿಮ್ಮನ್ನು ನೀವೇ ಚೆಕ್ ಮಾಡ್ಕೋದು. ನೀವು ಒಮ್ಮೆ ಯಾಕೆ ರಿಸಲ್ಟ್ ಚಲೋ ಆಯ್ತಂದ್ರೆ ಮುಂದೆ ಫಿಸಿಕಲ್ ಏನು ಭಾಳ ಹಾರ್ಡ್ ಇಲ್ಲ ರೀ. ನಿಮಗೆಲ್ಲ ಗೊತ್ತದ 5 ಕಿಲೋಮೀಟ್ರ್ ರನ್ನಿಂಗ 24 ನಿಮಿಷನ್ಯಾಗ ಓಡೋದು. ಲೇಡೀಸ್ದು ಹೆಂಗಿರ್ತೈತಿ 1600 ಮೀಟ್ರ್ ರನ್ನಿಂಗ 8.5 ನಿಮಿಷ ಲೇಡೀಸ್ ಇರ್ತದೆ. ಇಷ್ಟಾದ್ರೆ ಮುಗಿತು, ಫಿಸಿಕಲ್ ಮುಗಿತು ರೀ. ಹೈಟ, ವೇಟ, ಚೆಸ್ಟ. ಅದಾದ ನಂತರ ನೆಕ್ಸ್ಟ್ ಮೆಡಿಕಲ್ ಆದಮೇಲೆ ಫೈನಲ್ ಮೆರಿಟ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಷ್ಟಂತೂ ಇರ್ತದೆ, ನಿಮ್ಗೆಲ್ಲರಿಗೂ ಗೊತ್ತದ. ಆಮೇಲೆ ಇನ್ನೊಂದು ನಿಮ್ಮ ಕೆಲವೊಂದು ಆಸೆಗಳಿರ್ತಾವೆ. ಏನು ಆಸೆ ಇರ್ತಾವಪ್ಪ ಅಂದ್ರೆ ನಾನು BSF ಆಗಬೇಕು, 1 ನಂಬರ್ BSF ಚಾಯ್ಸ್ ಹಾಕಿರ್ತೀರಿ. ನಾನು CRPF ಆಗಬೇಕು, 1 ನಂಬರ್ CRPF ಹಾಕಿರ್ತೀರಿ. ನೀವು ಚಾಯ್ಸಿಂಗ್ ಹಾಕಿರಲಿ ಈಗ ಅಲ್ಲಿ ಚಾಯ್ಸಿಂಗ್. ಹಾಂ, ಆಮೇಲೆ ITBP ಯಾವ ಆಸಾಮ್ ರೈಫಲ್ಸ ನಿಮ್ಮ ಚಾಯ್ಸಿಂಗ್ ಹಾಕ್ಕೊಂಡಿರ್ತೀರಿ. ಆ ಚಾಯ್ಸಿಂಗ್ ನೀವು ಬೇಡಿದ್ದ ನಿಮಗೆ ಸಿಗಬೇಕಂದ್ರೆ ನೀವು ಮಾರ್ಕ್ಸ್ ಎಷ್ಟು ಹೋಗ್ಬೇಕು. ನೀವು ಬೇಡಿದ್ದ ನಿಮಗೆ ಸಿಗಬೇಕಂದ್ರೆ ಮಾರ್ಕ್ಸ್ ಎಷ್ಟು ಹೋಗಬೇಕು. ಮಾರ್ಕ್ಸ್ ಎಷ್ಟು ಅಂದ್ರೆ ನೀವು ಬೇಡಿದ್ದ ನಿಮಗೆ ಸಿಗ್ತದೆ. ಮಾರ್ಕ್ಸ್ ಕಡಿಮೆ ಆತರ ನೀವು ಟೋಟಲ್ ಮೆರಿಟ್ನಾಗ ನೀವು ಬರ್ತೀರಿ. ಆದ್ರೆ ನಾ CRPF ಬೇಡೀನಿ ರೀ, ನನಗೆ ಅದೇ ಬೇಕು ರೀ ಅನ್ನಕ್ಕೆ ಬರೋಂಗಿಲ್ಲ. ನೀವು ಮಾರ್ಕ್ಸ್ ಕಡಿಮೆ ಆಗ್ತಾರೆ, ಒಟ್ಟು ಮೆರಿಟ್ನಾಗ ಬಂದಿರ್ತೀರಿ, ಮಾರ್ಕ್ಸ್ ಕಡಿಮೆ ಇರ್ತದೆ. ಅವಾಗ ಅವ್ರು ಯಾವ್ದು ಕೊಡ್ತಾರೆ ಅದಕ್ಕೆ ನಾವು ಹೋಗ್ಬೇಕಾಗ್ತದೆ. ಎಲ್ಲ ಸೇಮ್ ಇರ್ತದೆ, ಅದೇನಿಲ್ಲ, ಎಲ್ಲ ಒಂದೇ. ಆದ್ರೆ ನಿಮ್ಮ ಒಂದೊಂದು ಗುರಿ ಇರ್ತಾವೆ, ಒಂದೊಂದು ಕನಸು ಇರ್ತಾವೆ. ನಾ ಇದಕ್ಕೆ ಹೋಗ್ಬೇಕು, ನಾ ಇದನ್ನು ಮಾಡಬೇಕು ಅನ್ನೋದು ಗುರಿ ಕನಸಿರ್ತದೆ. ಅದಕ್ಕೆ ನೀವು ಅದನ್ನು ಈಡೇರಿಸ್ಕೋಬೇಕಪ್ಪ ಅಂದರೆ ಮಾಡಬೇಕು. ಆಮೇಲೆ ಇನ್ನೊಂದು ನಾ ಮಾತನ್ನು ಹೇಳ್ತಾ ಇದ್ದೀನಿ ನಿಮ್ಗೆ, ಹಿಡ್ದೇ ಏನೋ ಟೈಮ್ ಪಾಸ್ ಮಾಡಿರಿ, ಏನೋ ಮಾಡಿರಿ, ಅಲ್ಲಿ ಇಲ್ಲಿ ತಿರುಗಾಡ್ರಿ, ಅದು ಮುಗಿದು ಬಿಟ್ಟು ಬಿಡೋದು. ಅದನ್ನು ಇವತ್ತಿಂದ ಒಂದು ಪ್ರಮಾಣ ಮಾಡ್ಬೇಕು. ನಾವು ಇವತ್ತಿಂದ ಒಂದು ಪ್ರಮಾಣ ಮಾಡ್ಬೇಕು. ಏನಪ್ಪ ಅಂದ್ರೆ ಎಲ್ಲ ಉಳ್ದಿತ್ತರೆ ಎಲ್ಲ ಬಂದ್ ಮಾಡೋದು. ಮೊಬೈಲ್ ಪೂರ ಅವಾಯ್ಡ್ ರೀ. ಎಷ್ಟು ಅವಶ್ಯಕತೆ ಇರ್ತೈತಿ ಅಷ್ಟೇ ಮಾತಾಡಿದ್ರಿ. ನೀವು ಮೊಬೈಲ್ ಕ್ಲಾಸ್ ಅದು ನೋಡೋದ್ರೆ ನೋಡ್ರಿ, ನೋಡಕ್ಕೆ ನಾ ಬೇಡ ಅನ್ನೋದಿಲ್ಲ. ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟೇ. ಈಗ ಮಜಾ ಮಾಡೋದು ನೋಡಂಗಿಲ್ಲ. ಮಜಾ ಮಾಡೋದು ಮೊಬೈಲ್ದಾಗ ಈಗ ಫೇಸ್ಬುಕ್ಕ, ಇನ್ಸ್ಟಾಗ್ರಾಮ್ನಾಗ ಇರ್ತಾವೆ. ಅಂಥವು ಮಜಾ ಮಾಡೋದು ಟೈಮ್ ಪಾಸಿಗೆ ನೋಡಂಗಿಲ್ಲ. ಅದನ್ನೆಲ್ಲ ಬಿಟ್ಬಿಡ್ಬೇಕು ರೀ. ನಿಮ್ಮದೇ ಆದಂಥ ಒಂದು ಟೈಮ್ ಟೇಬಲ್ ಹಾಕೋಬೇಕು. ಈಗ ನಾನು ಒಂದು ಟೈಮ್ ಟೇಬಲ್ ಹಾಕೋಬೇಕು. ನಮ್ಮ ಸಂಸ್ಥೆ ಒಳಗೆ ವಿಚಾರ ಮಾಡೀನಿ ನಾನು. ಅಂದ್ರೆ ನೀವು ಎಷ್ಟು ಗಂಟೆಗೆ ಹೇಳ್ಬೇಕು, ಇಷ್ಟ ಟೈಮು ಓದಬೇಕು, ಇಷ್ಟು ಕ್ಲಾಸ್ ಟೈಮ, ಹಿಂಗೆ ನಾ ಮಾಡ್ಬೇಕಂತ ವಿಚಾರ ಮಾಡಿದ್ದೆ. ಆದ್ರೆ ಹಂಗೆ ಮಾಡೋದ್ರಿಂದ ಕೆಲವ್ರ ಪದ್ಧತಿ ನಿಮಗೆ ಚೇಂಜ್ ಇರ್ತಾವೆ ರೀ. ಚೇಂಜ್ ಇರ್ತಾವೆ. ಈಗ ನಾ ಕ್ಲಾಸ್ನಾಗ ಹಿಡೀನಿ, ಈಗ ನಾ 11 ಗಂಟೆ ತನಕ ಮಾಡಿ ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು ಅಂತ ನಾ ಹಿಂಗೆ ಟೈಮ್ ಟೇಬಲ್ ಮಾಡಬೇಕಂತ ನನ್ನ ವಿಚಾರ. ಹಂಗೆ ನಾ ಮಾಡಿನಪ್ಪ ಅಂದ್ರೆ ಕೆಲವೊಂದು ಹುಡುಗರು ನೀವು ಹೆಂಗೆ ಓದ್ತೀರಿ 12, 1 ಗಂಟೆ ತನಕ ಓದ್ತಿರ್ತೀರಿ, ಹೌದಿಲ್ಲ ರೀ. ಅದಕ್ಕೆ ನಿಮ್ಮ ಸ್ವಂತಕ್ಕೆ ಬಿಡ್ತೀವಿ ನಾವು ಅದನ್ನು.
ನಿಮ್ಮ ಸ್ವಂತಕ್ಕೆ ಅಂದ್ರೆ ನಿಮ್ಗೆ ಅನುಕೂಲ ಹೆಂಗಿರ್ತೈತೆ ಹೆಂಗೆ, ಎಲ್ಲರೂ ಒಂದೇ ಟೈಪ್ ಇರೋಂಗಿಲ್ಲ. ನಿಮ್ಮ ಅನುಕೂಲ ಹೆಂಗಿರ್ತೈತೆ ಹೆಂಗೆ, ನೀವು ಒಟ್ಟು ಇದನ್ನು ಬಿಟ್ಟರೆ ಬೇರೆ ಏನೂ ತಲೆಯಾಗಿರಬಾರ್ದು ರೀ. ಎದ್ದಕ್ಕೂ ನಾ SSC GD ಕಾನ್ಸ್ಟೇಬಲ್ ಪಾಸ್ ಆಗಬೇಕು, SSC GD ಕಾನ್ಸ್ಟೇಬಲ್ ಪಾಸ್ ಆಗ್ಬೇಕು. ಎದ್ದಕ್ಕೂ ಒಂದು 4-5 ಸಲ ಅನ್ಬೇಕು ನೀವು. ಫಸ್ಟ್ ಎದ್ದಕ್ಕೂ ನೀವು ಅನ್ನೋದು ರೀ. ಹಂಗಂದ್ರೆ ಮುಂಜಾನೆ ಎದ್ದು ಏನು ಮಲ್ಕೊಂಡು ಎದ್ದಕ್ಕೂ ಅಂತಿರಲೇ ಆ ಮಾತು ಚಂಚಂತಕ ನಿಮ್ಮ ತಲೆಯಾಗಿರ್ತೈತಿ ತಾನೇ ತಿರುಗಿಸ್ತಿರ್ತೈತೆ, ಅದು ನೆನಪು ಮಾಡ್ತಾ ಇರ್ತೈತಿ. ಹಂಗೆ ನೆನಪು ಮಾಡ್ತಾ ಇರಬೇಕು. ಆಮೇಲೆ ಮಲಗುವಾಗೂ ಏನು ಮಾಡ್ಬೇಕು ಅಂದ್ರೆ ಇವತ್ತು ಕ್ಲಾಸ್ ಯಾವ ನಡೆದು ಯಾವ ಪಾಠ ಹೇಳಿದರು, ಆಮೇಲೆ ನಾ ಏನೇನು ಓದ್ನಿ ಸ್ವಲ್ಪ ನೆನಪು ಮಾಡ್ಕೊಂಡು ಮಕ್ಕೋದು. ಆಮೇಲೆ ನಿಮ್ಗೆ ನಾ ಹೇಳ್ತೇನೆ ದಿನಕ್ಕೆ ಎಷ್ಟಪ್ಪ ಅಂದ್ರೆ 6-7 ತಾಸು ನಿದ್ದೆ ಸಾಕ್ರಿ. ನಿಮ್ಮ ವಯಸ್ಸಿನ ಹುಡುಗರಿಗೆ 6-7 ತಾಸು ನಿದ್ದೆ ಸಾಕು. 24 ತಾಸಿನಾಗ 6-7 ತಾಸು ನಿದ್ದೆ ಮಾಡಿದ್ರೆ ಸಾಕು. ನಾವು 8 ತಾಸು ಹಿಡಿದ್ರು 24 ತಾಸಿನಾಗ ಎಷ್ಟು ಉಳಿದೈತ್ರಿ ಟೈಮಿನ ನಿಮ್ಗೆ ನೋಡಿರಿ, ನಿಮ್ಗೆ ಗೊತ್ತಾಗ್ತದೆ. ಅದಕ್ಕೆ ನಿಮ್ಮ ಟೈಮ್ ಟೇಬಲ್ ನೀವು ಹಾಕೋರಿ, ಎಲ್ಲ ಅವಾಯ್ಡ್ ಮಾಡಿರಿ. ನಿಮ್ಗೊಂದು ಮಾತನ್ನ ಹೇಳ್ತಾ ಇರ್ತೀನಿ, ನೀವು ಸಿಲೆಕ್ಷನ್ ಆದ್ರಿಪ್ಪ ಅಂದ್ರೆ ನಿಮ್ಮನ್ನು ನೋಡೋ ರೀತಿ ಬೇರೆ ಇರ್ತದೆ. ಜನ ನಿಮ್ಮ ಫ್ರೆಂಡ್ಸ್ ನೋಡೋ ರೀತಿ ಬೇರೆ ಇರ್ತದೆ, ನಿಮ್ಮ ರಿಲೇಷನ್ ನೋಡೋ ರೀತಿ ಬೇರೆ ಇರ್ತದೆ, ನಿಮ್ಮ ಊರಾಗ ಜನ ನಿಮ್ಮನ್ನು ನೋಡೋ ರೀತಿ ಬೇರೆ ಇರ್ತದೆ. ಸಿಲೆಕ್ಷನ್ ಆದ್ರೆ ನಿಮ್ಗೆ ಕೊಡುವಂಥ ಗೌರವನ ಬೇರೆ. ಈಗ ತಿರುಗಾಡಕ್ಕೆ ಈಗ ಯಾರು ನಿಮ್ಮನ್ನು ಮಾತಾಡ್ಸಲ್ಲ, ಯಾರು ದಾದ ಮಾಡ್ದಲ್ಲ. ಈಗ ಅವಾಗ ಸಿಲೆಕ್ಷನ್ ಆದ್ರಂದ್ರೆ ಸಹಜ ಆದಂಟ್ರೆ ನಮಸ್ಕಾರ ತಮ್ಮ ಆರಾಮದಿ ಅಂತಾರೆ ನಿನಗೆ. ನೀವು ಸುಮ್ಮ ಹೊಂಟ್ರೆ ನೀವು ಅವ್ರ ಕಡೆ ನೋಡ್ಲಿಕ್ಕೂ ನಿಂಗೆ ನಮಸ್ಕಾರ ಅಂತಾರೆ ಅವ್ರು. ಯಾಕಂದ್ರೆ ಒಂದು ಗೌರವ ಸ್ಥಾನ ಬರ್ತದೆ, ಒಂದು ಒಳ್ಳೆಯ ಅವಕಾಶ ಸಿಗ್ತದೆ. ಅದರಲ್ಲೂ ಡಿಫೆನ್ಸ್ ಫೋರ್ಸ್ಪ ಅಂದರೆ ನಮ್ಮ ಭಾರತ ದೇಶದಲ್ಲಿ, ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜನರು ಗೌರವವನ್ನು ಕೊಡ್ತಾ ಇರ್ತಾರೆ. ಅದ್ರಾಗ ನಿಮ್ಗೆ ಇದು SSC GD ಕಾನ್ಸ್ಟೇಬಲ್ ಹೆಂಗಪ್ಪ ಅಂದ್ರೆ ಪರ್ಮನೆಂಟ್ ನೌಕರಿ, 60 ವಯಸ್ಸಾಗನ ನೌಕರಿ ಮಾಡಲಿಕ್ಕೆ ಒಳ್ಳೆಯ ಸುವರ್ಣ ಅವಕಾಶ ಅದ. ಭಾಳಷ್ಟು ಜನ ಡಿಗ್ರಿ ಪಾಸ್ ಆದಂಥ ವಿದ್ಯಾರ್ಥಿಗಳಿದ್ದಾರೆ. ನಿಮಗೂ ಏನು ಒಳ್ಳೆಯ ಮತ್ತು ಅವಕಾಶ ಏನಿರ್ತದೆ, ನೀವು ಫಸ್ಟ್ ಬರೀ ಕಾನ್ಸ್ಟೇಬಲ್ ಆಗಿ ಒಳಗಡೆ ಹೆಜ್ಜೆ ಇಡ್ತೀರಿ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಏನು ಮಾಡ್ತಾರಂದ್ರೆ ಡಿಪಾರ್ಟ್ಮೆಂಟ್ ಥ್ರೂ ಅಲ್ಲಿ PSI ಎಕ್ಸಾಮ್ ನಡೆಸ್ತಾರೆ ರೀ. ನೀವು ಹೋಗಿ 2 ವರ್ಷಕ್ಕೆ ಎಕ್ಸಾಮ್ ನಡೀತಾವೆ ಗೊತ್ತಿರಲಿ ನಿಮ್ಗೆ. ನೀವು ಒಳಗಡೆ ಹೋಗಿ 2 ವರ್ಷಕ್ಕೆ ಎಕ್ಸಾಮ್ ನಡೀತಾವೆ. ನೀವು ಅಲ್ಲಿ ಒಳಗೆ ಹೋಗಿ PSI ಆಗುವಂಥ ಅವಕಾಶ ಇರ್ತದೆ. ಭಾಳ ಏನು ಕಲ್ತಿರ್ತೀರಿ ಇದೇ ಸಬ್ಜೆಕ್ಟ್, ಅಲ್ಲೇನು ಬೇರೆ ಇರ್ತೈತೆ ಅಂಜಬೇಡ್ರಿ ನೀವು. ಸೇಮ್ ಮ್ಯಾಥ್ಸ, ಮೆಂಟಲ್ ಎಬಿಲಿಟಿ, GK, ಗ್ರಾಮರ್ನೇ ಇರ್ತೈತೆ ಅಲ್ಲಿ. ಇಲ್ಲಿ 20 ಕ್ವಶನ್ ಇದ್ರೆ ಅಲ್ಲಿ 40 ಕ್ವಶನ್ ಇರ್ತಾವೆ ಒಂದಕ್ಕೆ. ಇದೇ ಸಬ್ಜೆಕ್ಟ್ ಒಮ್ಮೆ ನೀವು ತಯಾರಾದ್ರೆ ನಾನು ನಿಮ್ಗೆ ಹೇಳ್ತೀನಲ್ಲ, ನೀವು ಏನು ಈ ಕ್ಲಾಸಿಗೆ ಬಂದಂಥ ವಿದ್ಯಾರ್ಥಿಗಳು, ನಾನು ಮುಗಿತು ಸಿಲೆಕ್ಷನ್ ಆದದ್ದು ಬುಕ್ ಯಾರಿಗಾರು ಕೊಟ್ಟು ಹೋಗ್ಬೇಡ್ರಿ. ನಿಮ್ಮ ಬುಕ್ ಯಾರಿಗಾರು ಕೊಟ್ಟು ಹೋಗ್ಬೇಡ್ರಿ. ನಿಮ್ಮ ಬುಕ್ ನಿಮ್ಮ ತೆಗೆ ಓದ್ತಾ ಇರ್ಬೇಕು. ನೀವು ನಿರಂತರ ಪ್ರಯತ್ನ ಇರಬೇಕು. ನಾವು ಬೆಳಿಬೇಕು ರೀ, ಬರೀ ಕಾನ್ಸ್ಟೇಬಲ್ ಆಗಿ ಅಷ್ಟೇ ಉಳಿಬಾರ್ದು. ನಾವು PSI ಆಗಿ CPI ಆಗಿ ಮುಂದೆ ಹೋಗುವಂಥ ಅವಕಾಶ ಇರ್ತದೆ. ಆ ರೀತಿ ಹೋಗಪ್ಪ ಅಂದ್ರೆ ನೀವು ನಿರಂತರ ಪ್ರಯತ್ನ ಇದ್ದಾಗ ಮಾತ್ರ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಸತತ ಪ್ರಯತ್ನ ಮಾಡೋವಾಗ, ಶ್ರಮ ಹಾಕೋವಾಗ ಯಾವಾಗಿದ್ರೂ 100ಕ್ಕೆ 100 ಗ್ಯಾರಂಟಿಯಾಗಿ ಜಯ ಸಿಗ್ತದೆ ಗೊತ್ತಿರಲಿ. 1 ಸಲ ಫೇಲ್ ಆಗ್ಬೋದು, 2 ಸಲ ಫೇಲ್ ಆಗ್ಬೋದು, ಆದರೆ ಪ್ರಯತ್ನ ಮಾಡೋವಾಗ ಯಾವಾಗಿದ್ರೂ ಕಟ್ಟಿಟ್ಟು ಬುತ್ತಿನ ಅಂದ್ರೆ ನೀವು ಬೆಳೀಲಿಕ್ಕೆ ಅವಕಾಶ ನಾ ಹೇಳೋದು. ಅದಕ್ಕೆ ನೀವೆಲ್ಲ ಟೈಮ್ಗೆ ಭಾಳ ಅಂದ್ರೆ ಭಾಳ ಮಹತ್ವ ಕೊಡ್ಬೇಕು. ಈಗ 1 ತಾಸು ನಾ ಟೈಮ್ ಹಾಳು ಮಾಡಿ ಅಂದರೆ ವೇಸ್ಟ್ ಆದ ನನ್ನ ಟೈಮ್ ಅನ್ಬೇಕು ನಾವು. ಹಂಗೆ ನಾವು ತಯಾರಾಗಬೇಕು. ಒಟ್ಟು 1.5 ತಿಂಗಳು ಸಾಕ್ರಿ. 1.5 ತಿಂಗಳದಾಗ ನಿಮ್ಮ ಜೀವನಾನ ಚೇಂಜ್ ಆಗುವಂಥ ಟೈಮ್ ಐತಿ. ಈಗ ಅದನ್ನು ತಲೆಯಾಗಿರ್ಬೇಕು. ನಿಮ್ಮ ಜೀವನಾನ ಚೇಂಜ್ ಆಗುವಂಥ ಟೈಮ್. ನೀವು ಕಾಲೇಜ್ ಕಲಿದು ಅದು ಬೇರೆ ರೀ. ಒಂದಿನ ಕ್ಲಾಸಿಗೆ ಬಂದರು, ಒಂದಿನ ಬಿಟ್ಟರು, ಹಿಡಿದು ಏನೋ ಮಾಡಿರ್ತೀರಿ. ಇದು ಕಾಲೇಜ್ ಕಲಿಯಾಕೆ ಬಂದಿಲ್ಲ ನೀವು ಎಲ್ಲರೂ. ನೀವು ಬಂದಿದ್ದು ನೌಕರಿ ಸಲುವಾಗಿ ಬಂದರಿ. ಅದು ನಿಮ್ಗೆ ನೆನಪಿರ್ಬೇಕು. ನೌಕರಿ ಸಲುವಾಗಿ ನಾ ಚೇಂಜ್ ಆಗಬೇಕು, ನಮ್ಮ ಕುಟುಂಬ ಚೇಂಜ್ ಆಗಬೇಕು, ನಮ್ಮ ಅಣ್ಣ ತಮ್ಮರು ಚೇಂಜ್ ಆಗಬೇಕು, ನಮ್ಮ ಅಕ್ಕ ತಂಗಿಯರು ಚೇಂಜ್ ಆಗಬೇಕು, ಒಟ್ಟಾರೆಯಾಗಿ ನನಗೆ ಗೌರವ ಸಿಗಬೇಕು, ನಾ ಜೀವನದಾಗ ಒಂದು ಸಾಧನೆ ಮಾಡಬೇಕು. ಇದು ಫಸ್ಟ್ ತಲೆಯಾಗಿರಬೇಕು. ನಮ್ಮ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ, ಅವ್ರು ಕೂಲಿ ಕೆಲಸ ಮಾಡತ್ತಾರೋ, ಎಲ್ಲ ರೀತಿ ತಲೆಯಾಗಿ ಬರ್ಬೇಕು ನಮಗೆ. ನಮ್ಮ ಸಲುವಾಗಿ ಏನು ಕಷ್ಟಪಡತ್ತಾರೆ, ನಮ್ಮನ್ನ ಇಲ್ಲಿ ಕೆಲಸ ಈ ಕೋಚಿಂಗ್ ಕಳ್ಸ್ಯಾರ, ಅದೆಲ್ಲ ನಿಮ್ಮ ತಲೆಯಾಗಿ ಬರ್ಬೇಕು ರೀ. ಜೀವನದಾಗ ಒಂದು ಸಾಧನೆ ಮಾಡಬೇಕು. ಗುರಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಗುರಿ ಇಲ್ಲದೆ ನೀವು ಏನೂ ಸಾಧನೆ ಮಾಡೋಕ್ಕೋದ್ರೆ ಸಾಧನೆ ಆಗೋದಿಲ್ಲ. ಅದಕ್ಕೆ ಎಲ್ಲದಕ್ಕೂ ಟೈಮ್ ಟೇಬಲ್ ಇವತ್ತು ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ನಿಮ್ಮ ಟೈಮ್ ಟೇಬಲ್ ನೀವು ನಾಷ್ಟ 8 ಗಂಟೆಯಿಂದ ಎಷ್ಟು ಗಂಟೆ ಇರ್ತೈತಿ, ಊಟದ ಟೈಮನ್ನು ನೀವು ರೆಸ್ಟ್ ಮಾಡೋದು. ನಿಮಗೆ ಭಾಳ ಬೇಸರ ಆಗೈತಿ ಮಲ್ಕೊಂಬಿಡೋದು ರೀ. ಮಲ್ಕೋದಂದ್ರೆ ಮತ್ತು 3-4 ತಾಸು ಮಲ್ಲಿಗೆ ಬಿಡಂಗಿಲ್ಲ. ಮತ್ತು ನಾಷ್ಟ ಮಾಡಿದಾರೆ, ಊಟ ಮಾಡಿದಾರನ, ಅದಕ್ಕೊಂದು ಲಿಮಿಟ್, ಒಂದು 15 ನಿಮಿಷ, 20 ನಿಮಿಷ, ಅರ್ಧ ತಾಸು ಅಷ್ಟೇ ರೀ. ಹೆಂಗೆ ನಿದ್ದೆ ಎತ್ತಬೇಕಂದ್ರೆ ಕಣ್ಣು ಮುಚ್ಚಿ ಮಲಗುಡ್ದ ನಿದ್ದೆ ಎತ್ತಿರ್ಬೇಕು ರೀ. ಅಷ್ಟು ಸುಸ್ತಾಗ್ಬೇಕು. ನೀವು ಓದಿ ಸುಸ್ತಾಗ್ಬೇಕು. ಕಣ್ಣು ಮುಚ್ಚಿ ಮಲಗುಡ್ದ ನಿದ್ದೆ ಎತ್ತಬೇಕು. ಅದು ಹಂಗೆ ನಿದ್ದೆ ಎತ್ಬೇಕಾದ್ರೆ ಆ ಟೈಪ್ ನೀವು ಹಾರ್ಡ್ ವರ್ಕ್ ಮಾಡಿರಬೇಕು. ಅಂದಾಗ ಹಂಗೆ ನಿದ್ದೆ ಎತ್ತದ. ಅದು ಆ ರೀತಿ ಇರ್ಬೇಕು. ತಲೆಯಾಗ ಪೂರ ತಗೋರಿ. ಎಲ್ಲರೂ ನಿಮ್ಗೆ ಹೇಳ್ತೀನಿ, ಎಲ್ಲರಿಗೂ ಸಿಲೆಕ್ಷನ್ ಆಗುವಂಥ ಒಳ್ಳೆಯ ಅವಕಾಶ ಅದ. ಭಾಳ ಈಸಿ ಅದ. ಮೊದಲೆಲ್ಲ ಇಂಗ್ಲೀಷು ಹಿಂದಿ ಒಳಗೆ ಪರೀಕ್ಷೆಗಳು ನಡೀತಾ ಇದ್ದವು. ಈಗಂತೂ ನಿಮ್ಗೆಲ್ಲರಿಗೂ ಗೊತ್ತದ 13 ಭಾಷೆಯಲ್ಲಿ ಪರೀಕ್ಷೆಗಳನ್ನ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದವ್ರಿಗೆ ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಒಳ್ಳೆಯ ಸುವರ್ಣ ಅವಕಾಶ ಅದ. ಆಮೇಲೆ ಗ್ರಾಮರ್ ಒಂದರಿ, ಇಂಗ್ಲೀಷ್ ಅಥವಾ ಹಿಂದಿ ಬರಿಬೇಕು. ನೀವು ಇಂಗ್ಲೀಷ್ ಅಥವಾ ಹಿಂದಿ ಬರಿಬೇಕು. ನಮ್ಮ ಸಂಸ್ಥೆಯೊಳಗೆ ಇಂಗ್ಲೀಷ್ ಗ್ರಾಮರ್ನೂ ಕ್ಲಾಸ್ ಮಾಡ್ತೀವಿ, ಹಿಂದಿ ಗ್ರಾಮರ್ನೂ ಕ್ಲಾಸ್ ಮಾಡ್ತೀವಿ, ನಿಮಗೆಲ್ಲ ಗೊತ್ತದ.
ಅದೇ ರೀತಿಯಾಗಿ ಕ್ವಶನ್ ಪೇಪರ್ನ ಬಿಡಿಸ್ತಾ ಇರ್ತೀವಿ. ಪ್ರತಿ ರವಿವಾರಕ್ಕೊಮ್ಮೆ ಎಕ್ಸಾಮ್ನ ತೊಗೋತೀವಿ, ನಿಮ್ಗೆ ಗೊತ್ತದ. ಅದಕ್ಕೆ ಅದರಲ್ಲಿ ಮಾರ್ಕ್ಸನ್ನು ಹೆಚ್ಚು ತೊಗೋಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ಕಾಪಿ ಹೊಡ್ಯೋಕ್ಕಾದ ಪ್ರಯತ್ನ ಮಾಡಂಗಿಲ್ಲ ರೀ. ಎಕ್ಸಾಮ್ ತೊಗೊಂಬಂದು ಇಲ್ಲಿ ಸ್ವಂತ ನಿಮ್ಮ ಬುದ್ಧಿ ನೀವೇ ತಿಳ್ಕೋದು ಅಷ್ಟೇ ರೀ. ನಿಮ್ಮ ಟ್ಯಾಲೆಂಟ್ ನೀವು ತಿಳ್ಕೋದು ಅಷ್ಟೇ. ನಾ ಎಷ್ಟು ಮಾರ್ಕ್ಸ್ ತೊಗೋತೀನಿ ಅಷ್ಟೇ. ನೀವು 160ಕ್ಕೆ ನೀವು 20 ತೊಗೋರಿ, 30 ತೊಗೋರಿ, 100ಕ್ಕೆ 100 ತೊಗೋರಿ. ನಿಮ್ಮ ಟ್ಯಾಲೆಂಟನ್ನು ನೀವೇ ತಿಳ್ಕೋದು. ಮತ್ತೊಬ್ರನ್ನ ಕೇಳಂಗಿಲ್ಲ, ಹೇಳಂಗಿಲ್ಲ. ಈಗ ನಿಮ್ಗೆ ನಾಷ್ಟ ಆದಮೇಲೆ ಎಕ್ಸಾಮ್ ನಡೆಸ್ತೀವಿ, ನಿಮ್ಗೆ ಗೊತ್ತದ ಎಲ್ಲರಿಗೂ. 10 ಗಂಟೆಗೆ ಎಕ್ಸಾಮ್ ಟೈಮ್, 10ರಿಂದ 11. ಅದಕ್ಕೆ ನಿಮ್ಮನ್ನು ನೀವೇ ತಿಳ್ಕೊಬೇಕು ರೀ. ಅದಕ್ಕೆ ತಯಾರಾಗಬೇಕು. ತಲೆಯಾಗ ಪೂರ ತೊಗೋಬೇಕು. ಪೂರ ತಲೆಯಾಗ ಮೈಂಡ್ ಫಿಕ್ಸ್ ಮಾಡ್ಕೋರಿ. ಟೈಮ್ ಪಾಸ್ ಮಾಡಬೇಡ್ರಿ. ಅಲ್ಲಿ ತಿರುಗಾಡ್ನಿ, ಇಲ್ಲಿ ತಿರುಗಾಡ್ನಿ, ಆ ಆಟ ಆಡ್ನಿ, ಈ ಆಟ ಆಡ್ನಿ ಬೇಡ. ಎಷ್ಟು ಅವಶ್ಯಕತೆ ಅದ ಫಿಸಿಕಲ್ ಟೈಮ್ ಇಟ್ಟು ಕೊಡೋದು, ಫಿಸಿಕಲ್ ಕೊಡೋದು, ಕ್ಲಾಸ್ ಟೈಮ್ ಕ್ಲಾಸ್ ಕೊಡೋದು. ಇಟ್ಟು ತಯಾರಾದ್ರಪ್ಪ ಅಂದ್ರೆ 100ಕ್ಕೆ 100 ಗ್ಯಾರಂಟಿ ಎಲ್ಲರೂ ನೀವು ಪಾಸ್ ಹಾಕಿರಿ. ಫೆಬ್ರವರಿ 23 ಅಂದ್ರೆ ಇನ್ನು ಬರೀ ಎಷ್ಟಪ್ಪ ಅಂದ್ರೆ 1.5 ತಿಂಗಳು ಟೈಮ್ ಅದ. ಆಮೇಲೆ ನಿಮ್ಗೆ ಈಗಾಗಲೇ ನಾ ಕ್ಲಾಸ್ ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಹೇಳಿದ್ದೀನಿ ನಾನು. ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆಗೆ ತರಬೇತಿ ಬಂದಂಥ ಅಭ್ಯರ್ಥಿಗಳು ನೀವು ಎಲ್ಲಿ ತನಕ ಇರಬೇಕಪ್ಪ ಅಂದ್ರೆ ಎಕ್ಸಾಮ್ ಮುಗಿತನ ನಮ್ಮಲ್ಲಿ ಇರ್ಬೇಕು ನೀವು. ಯಾಕೆ ಎಕ್ಸಾಮ್ ಮುಗಿತನ ನಮ್ಮಲ್ಲಿ ಇರಬೇಕಪ್ಪ ಅಂದ್ರೆ ಸ್ಟಾರ್ಟಿಂಗ್ ಬಂದವ್ರು ಎಕ್ಸಾಮ್ ಬರಿತಾ ಇರ್ತಾರೆ. ನಾವು ಏನು ಮಾಡ್ತೀವಿ ಅಂದರೆ ಎಕ್ಸಾಮ್ ಸ್ಟಾರ್ಟ್ ಆದಾಗ ನಿನ್ನೆ ದಿವಸ ಏನೇನು ಕ್ವಶನ್ ಬಿದ್ದಿದ್ದು, ಮ್ಯಾಥ್ಸ, ಮೆಂಟಲ್ ಎಬಿಲಿಟಿ, ಆಮೇಲೆ GK ಗ್ರಾಮರ್ ಏನು ಬಿದ್ದಿದ್ದು ಅನ್ನೋದನ್ನು ಇವತ್ತು ಹೇಳ್ತಾ ಇರ್ತೀವಿ. ಇವತ್ತು ಬಿದ್ದಿದ್ದನ್ನು ನಾಳೆ ಹೇಳ್ತಾ ಇರ್ತೀವಿ. ಅಂದ್ರೆ ನಿಮಗೆ ಒಟ್ಟಾರೆಯಾಗಿ 2026 ಕ್ವಶನ್ ಪೇಪರ್ ಹೆಂಗೆ ಬಂದದ ಮಾಡಲ್ ಗೊತ್ತಾತಂದ್ರೆ ಸಾಕ್ರಿ. 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಪಾಸ್ ಹಾಕಿರಿ. ಗೊತ್ತಿರಲಿ, ಅವಾಗೂ ಭಾಳ ಇಂಪಾರ್ಟೆಂಟಾಗಿ ಗೊತ್ತಿರಲಿ. ಭಾಳಷ್ಟು ಜನ ವಿದ್ಯಾರ್ಥಿಗಳು 23ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಕೋ 20 ತಾರೀಕು ಊರಿಗೆ ಹೋಗೋಣ ತಿಳ್ಕೊಂಡಿರ್ತೀರಿ. ಹಂಗೆ ಒಟ್ಟೆ ಇಟ್ಕೋಬೇಡ್ರಿ. ಅವಾಗ ಭಾಳ ಇಂಪಾರ್ಟೆಂಟ್ ರೀ. ಅವಾಗ ನುಸ್ತಾ ಬರೀ ಕ್ವಶನ್ ಪೇಪರ್ ಅಷ್ಟೇ ಬಿಡಿಸ್ತೀವಿ ನಾವು. ಎಲ್ಲ ಸಬ್ಜೆಕ್ಟ್ ಮೇಲೆ ಬರೀ ಕ್ವಶನ್ ಪೇಪರ್ ಅಷ್ಟೇ ಬಿಡಿಸ್ತೀವಿ. ಅದು ಈ ಸದ್ಯ ನಡೆದ ಎಕ್ಸಾಮ್ ಮೇಲೆ ಬಿಡಿಸ್ತೀವಿ. ಈ ನಮ್ಮ ಪರಿಚಯ ಇದ್ದಂಥ ವಿದ್ಯಾರ್ಥಿಗಳು ನೀವು ಏನು ಹೋಗಿರ್ತೀರಿ, ನಿಮ್ಮ ಕಡೆಯಿಂದ ಈಗ ಏನು ಎಕ್ಸಾಮ್ಗಳನ್ನ ಬರೆದಿರ್ತಾರೆ ಆ ವಿದ್ಯಾರ್ಥಿಗಳ ಕಡೆಯಿಂದನೇ ಕ್ವಶನನ್ನು ತೊಗೋತೀವಿ ನಾವು. ಮ್ಯಾಥ್ಸು, ಮೆಂಟಲ್ ಏನೇನು ಬಂದಿರ್ತಾವೆ ಎಲ್ಲ ತೊಗೋತೀವಿ. ಎಲ್ಲ ತೊಗೊಂಡು ಅವಾಗ ಬಿಡಿಸ್ತಿರ್ತೀವಿ. ಅವಾಗ ಭಾಳ ಇಂಪಾರ್ಟೆಂಟ್ ರೀ. ಅವಾಗ ಚರ್ಚೆ ಏನು ಮಾಡ್ತಿಲ್ಲ ಭಾಳ ಇಂಪಾರ್ಟೆಂಟ್. ಅವಾಗ ನಾವು ಪಾಠ ಮಾಡೋಂಗಿಲ್ಲ. ಅವಾಗ ಓನ್ಲಿ ಬರೀ ಕ್ವಶನ್ ಪೇಪರ್, ಎಲ್ಲ ಸಬ್ಜೆಕ್ಟ್ದಾಗ ಬರೀ ಕ್ವಶನ್ ಪೇಪರ್ ಬಿಡಿಸ್ತೀವಿ. ಅವಾಗ ನಿಮ್ಗೆ ಗೊತ್ತಾಗಿಬಿಡ್ತದೆ. ಈಗ ಉದಾಹರಣೆ ನಿಮ್ಗೆ ಗೊತ್ತಾಗಿರ್ತದೆ 2025 ಕ್ವಶನ್ ಪೇಪರ್. ಈಗಾಗಲೇ ನಮ್ಮ ಹಳೆ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಬಂದವ್ರಿಗೆ ಈಗ 4-5 ಕ್ವಶನ್ ಪೇಪರ್ ದಾಟಿವಿ. ಈಗ ದಾಟಿವಿ ಅಂದ್ರೆ ಹಿಂಗೆ ಐತಪ್ಪ ಅನ್ನೋದು ಕ್ವಶನ್ ಪೇಪರ್ ಮಾಡಲ್ ಗೊತ್ತಾಗ್ಯದ. ಅದು 2026 ನಿಮ್ಗೆ ಗೊತ್ತಾಗೈತಿ. ಅಲ್ಲೇ ನಿಯರೆಸ್ಟ್ ಇರ್ತದೆ, ಹತ್ರನೇ ಇರ್ತದೆ. ಮ್ಯಾಥ್ಸ, ಮೆಂಟಲ್ ಎಬಿಲಿಟಿ ಅಂತೂ ಪೂರ ನಿಯರೆಸ್ಟ್ ಬರ್ತದೆ. GK ಕ್ವಶನ್ಗಳು ಚೇಂಜ್ ಆಗ್ಬೋದು. ಆಮೇಲೆ ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ಗ್ರಾಮರ್ ಹೆಚ್ಚು ನಿಯರೆಸ್ಟ್ ಇರ್ತದೆ. ಅಲ್ಲಿಂದ ಅಲ್ಲೇ ಇರ್ತದೆ. GK ಆದರೂ ಅಲ್ಲಿಂದ ಅಲ್ಲೇ ಇರ್ತದೆ. ಬೇರೆ ಬೇರೆ ಅಂದರೆ ಸ್ವಲ್ಪ ಮಾಡಲ್ ಸೇಮ್ ನಿಮ್ಗೆ ಗೊತ್ತಾಕೈತೆ ಅದ್ರ ಮೇಲೆ. ಅದಕ್ಕೆ ಆ ರೀತಿ ಇರ್ತದೆ. ಅದಕ್ಕೆ ವಿದ್ಯಾರ್ಥಿಗಳು ನಾನು ನಿಮ್ಗೆ ಹೇಳ್ತೀನಿ, ಈಗಾಗಲೇ ನಿಮ್ಗೆ ಗೊತ್ತದ ಬೆಳಗಾವಿ ಏರೋದು ಮೊನ್ನೆ 78 ಜನ ನಮ್ಮ ಸಂಸ್ಥೆಯಿಂದ ಅಭ್ಯರ್ಥಿಗಳು ಒಂದೇ ರ್ಯಾಲಿ ಒಳಗೆ ಆಯ್ಕೆ ಆಗ್ಯಾರ. ಆಮೇಲೆ ನೆಕ್ಸ್ಟ್ ಈ ಸದ್ಯ ನಮ್ಮದು ಲೈಮನ್ ತರಬೇತಿಯನ್ನು ಕೊಟ್ಟಿವಿ. ಅಲ್ಲಿ 90 ವಿದ್ಯಾರ್ಥಿಗಳು ರಿಸಲ್ಟ್ಗೆ ಕಾಯ್ತಾ ಇದ್ದಾರೆ. ಲೈಮನ್ ಅಭ್ಯರ್ಥಿಗಳು ಅಲ್ಲಿ 90ಕ್ಕೆ ನಾನು ಅಂದಾಜು 80 ತನಕ ಫೈನಲ್ ಬರ್ತಾರದ್ದು ಎವರೇಜ್ ಅದ. ಅದೇ ರೀತಿಯಾಗಿ ಈ ವರ್ಷದ ಏನಪ್ಪ ಅಂದರೆ ಕಿರಿಯ ಸಹಾಯಕರದ್ದು ವಿದ್ಯುತ್ ಇದ್ರಾಗೂ ಕರೆದಿದ್ರು. ಅಲ್ಲಿಯೂ 15 ವಿದ್ಯಾರ್ಥಿಗಳು ಆಯ್ಕೆ ಆದರು. ಈಗ ಚಾಲ್ತಿದೆ ಹೇಳತ್ತೀನಿ ನಿಮ್ಗೆ. ಇನ್ನು ನೆಕ್ಸ್ಟ್ SSC GD ರಿಸಲ್ಟ್ ಬಿಡಬೇಕು, ಅದ್ರ ಸಲುವಾಗಿ ಕಾಯ್ತಾ ಇದ್ವಿ. ಅದಕ್ಕೆ ನೀವು ಎಲ್ಲರೂ ಪಾಸ್ ಆಗಬೇಕು. ಎಲ್ಲ ವಿದ್ಯಾರ್ಥಿಗಳಿಗೂ ನಿಮ್ಮ ಪಾಲಕರೊಂದಿಗೆ ಬಂದು ನಮ್ಮ ಸಂಸ್ಥೆಯೊಳಗೆ ಸತ್ಕಾರ ಮಾಡ್ಕೋಬೇಕು. ಈಗಾಗಲೇ ನೀವು ಸತ್ಕಾರ ಕಾರ್ಯಕ್ರಮ ನೋಡಿರಿ, ಪ್ರತಿ ಸಲ ನೋಡ್ತೀರಿ. ಸಿಲೆಕ್ಷನ್ ಆದ ವಿದ್ಯಾರ್ಥಿಗಳಿಗೆ ಸತ್ಕಾರ ಮಾಡೋದನ್ನು ನೋಡ್ತಾ ಇದ್ರಿ. ಎಷ್ಟು ಹುಡುಗರು ಆಯ್ಕೆ ಆಕಾರ ನಿಮ್ಮ ಕಣ್ಣು ಮುಂದೆ ನಡೀತಾ ಇದ್ವಿ. ಅದಕ್ಕೆ ನೀವು ಎಲ್ಲರೂ ಪಾಸ್ ಆಗ್ಬೇಕು. ಇವತ್ತಿಂದ ಟೈಮ್ ಟೇಬಲ್ ಹಾಕೋತೀರಿ, ಎಲ್ಲರೂ ಪ್ರಮಾಣ ಮಾಡಿದ್ರಿ. ಟೈಮ್ ಟೇಬಲ್ ಹಾಕೋದು ನಿಮ್ಮ ಮನಸ್ಸಲ್ಲೇ ನೀವೇ. ಮತ್ತು ಇನ್ನೊಂದು, ನೀವು ದೊಡ್ಡವ್ರದ್ರಿ, ಸಣ್ಣವರಲ್ಲ. ನಾವು ಹೊಡೆದ ಮಾಡೋದಲ್ರಿ. ನಿಮ್ಮ ಜೀವನ ರೂಪಿಸ್ಕೋದು ನಿಮ್ಮ ಕೈಯಾಗೈತಿ ಇಷ್ಟ. ಬೇರೆ ನಿಮ್ಮ ಹಣೆಬರ ಬರ್ಕೋದು ನೀವೇ ರೀ. ನಿಮ್ಮ ಹಣೆಬರ ಬೇರೆದವ್ರು ಯಾರೂ ಬರೆಯೋಂಗಿಲ್ಲ. ನಿಮ್ಮ ಭವಿಷ್ಯ ನಿಮ್ಮ ಕೈಯಾಗ ಐತಿ. ನಾವು ಹಳ್ಳಿಯಲ್ಲಿ ಹೇಳ್ತಾ ಇರ್ತೀನಿ, ನಾವು ಗುರುಗಳು ಪಾಲಕರು ಕೂಡಿ ಬರೀ 10% ಅಷ್ಟೇ ರೀ. ಇನ್ನು 90% ಇರೋದು ಯಾರ ಕೈಯಾಗಂದ್ರೆ ನಿಮ್ಮ ಕೈಯಾಗ. ಇದು ಫಸ್ಟ್ ತಲೆಯಾಗಿರಬೇಕು. 90% ನಿಮ್ಮದ ರೀ. ನಮ್ಮದೇನ ಈಗ ಉದಾಹರಣೆಪ್ಪ ಡೆಮೋ ರ್ಯಾಲಿ ಇಲ್ಲಿ ನಡೆಸ್ತಾ ಇದ್ದೀವಿ. ಇಲ್ಲಿ 4 ರೌಂಡ್ ಅದ, 400 ಮೀಟ್ರ್ ಅದ. 4 ರೌಂಡ್ ಓಡ್ರಿ 16 ಮೀಟ್ರ್ ಆಗ್ತದೆ. ಇಷ್ಟು ಟೈಮ್ದಾಗ ಓಡ್ಬೇಕಂತ ನಾವು ಹೇಳ್ತೀವಿ ಇಲ್ಲಿ. ಆದರೆ ನೀವು ಅಲ್ಲಿ ರನ್ನಿಂಗ್ ಬಿಡ್ತೀವಿ. ನೀವು ಫಸ್ಟ್ ರೌಂಡಾಗ ಓಡಿ ಸೈಡ್ ಸರ್ದ್ರಿ ಅಂದರೆ, 2ನೇ ರೌಂಡಾಗ ಓಡಿ ಸೈಡ್ ಸರ್ದ್ರಿ ಅಂದರೆ, 3ನೇ ರೌಂಡಾಗ ಓಡಿ ಸೈಡ್ ಸರ್ದ್ರಿ ಅಂದರೆ ನಾವೇನು ಮಾಡೋಕ್ಕೆ ಸಾಧ್ಯ ಗುರುಗಳು? ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮದು ನೀವೇ ರೀ. ನಿಮ್ಮದು ನೀವೇ ಇಷ್ಟ್ರ ಮೇಲೆ ನೀವು ತಿಳ್ಕೋದು. ಉದಾಹರಣೆ ಇದೊಂದು ಸಾಕು ನಿಮ್ಗೆ. ನಿಮ್ಮದು ನೀವೇ ರೀ. ನಿಮ್ಮ ಭವಿಷ್ಯ ನೀವೇ ತಿಳ್ಕೋದು, ಬೇರೆ ಏನೂ ಇಲ್ಲ. ನಿಮ್ಮದು ನಿಮ್ಮ ಕೈಯಾಗ ಐತಿ. ಓಕೆ, ಎಲ್ಲರಿಗೂ ನಮ್ಮ ಸಂಸ್ಥೆಗೆ ಬಂದಂಥ SSC GD ತರಬೇತಿ ಬಂದಂಥ ಎಲ್ಲ ಅಭ್ಯರ್ಥಿಗಳು ಈ ವರ್ಷ ಪಾಸ್ ಆಗಲಿ ಅಂಥೇಳಿ ಎಲ್ಲರಿಗೂ ಆಲ್ ದಿ ಬೆಸ್ಟ್. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ.
ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.